ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತೇವೆ. ನಾವು ಕಳೆದ ತರಗತಿಗಳಲ್ಲಿ ಈ ಗದ್ಯ ಭಾಗದ ಸಮಿತಿ ರಚನೆ ಇದು. ಈ ಗದ್ಯ ಭಾಗದಲ್ಲಿ ಯಾವುದೇ ಲೇಖಕರಿಲ್ಲ. ಈ ಗದ್ಯ ಭಾಗದ ಸಮಿತಿ ರಚನೆ ಆಗಿದ್ದು ಅದು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್. ಮತ್ತು ಈ ಗದ್ಯ ಭಾಗದ ಆಶಯ ಭಾವವನ್ನು ನಾವು ನೋಡಿದ್ವಿ. ಮತ್ತು ಈ ಗದ್ಯ ಭಾಗದ ಪ್ರವೇಶ ಇಷ್ಟು ಅಂಶಗಳನ್ನು ಗಮನಿಸಿದ್ವಿ. ಮತ್ತೆ ಇಲ್ಲಿ ರಾಧಾಕೃಷ್ಣನ್ ಅವರ ಬಾಲ್ಯದ ಜೀವನ, ಅವರ ವಿದ್ಯಾಭ್ಯಾಸ, ಆಮೇಲೆ ಅವರ ವೃತ್ತಿ ಜೀವನ ಪ್ರಾರಂಭದಲ್ಲಿ ಹೇಗಿತ್ತು, ಆಮೇಲೆ ಅವರಿಗೆ ಸಿಕ್ಕಂತಹ ಸಮಾಜದಲ್ಲಿ ಸಿಕ್ಕಂತಹ ಸ್ಥಾನಮಾನಗಳು ಹೇಗಿತ್ತು, ಅವರನ್ನ ಮೈಸೂರಿನಿಂದ ಬೀಳ್ಕೊಡುವಾಗ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಅವರಿಗೆ ಹತ್ರ ಆದಂಥವ್ರು ಯಾವ ರೀತಿ ಅವರನ್ನ ಬೀಳ್ಕೊಟ್ರು, ಆ ಸಂದರ್ಭ ಹೇಗಿತ್ತು, ಮಕ್ಕಳಾಗಿರಲಿ, ಆಮೇಲೆ ಅವ್ರ ಸುತ್ತಮುತ್ತ ಅವ್ರ ಜೊತೆಗಿದ್ದಂತಹ ಸಹಪಾಠಿಗಳಾಗಿರಲಿ ಯಾವ ರೀತಿ ಅವ್ರನ್ನ ಆತ್ಮೀಯವಾಗಿ ಬೀಳ್ಕೊಟ್ರು, ಇದು ರೈಲ್ವೆ ನಿಲ್ದಾಣದಲ್ಲಿ ವಾತಾವರಣ ಹೇಗಿತ್ತು, ಅವರು ತಮಿಳುನಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಸಹ ನೋಡಿದ್ವಿ. ಮತ್ತು ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹೇಳಿರುವಂತಹ ಕೆಲವೊಂದು ಮಾತುಗಳು, ಶಿಕ್ಷಣಕ್ಕೆ ಕೊಟ್ಟಂತಹ ಅವರ ಮಹತ್ವ ಯಾವುದು, ಇಷ್ಟು ಅಂಶಗಳನ್ನು ಸಹ ನಾವು ಗಮನಿಸಿದ್ವಿ ಅಲ್ವಾ. ಅವ್ರ ಶಿಕ್ಷಣ ಅಂತ ಹೇಳಿದ್ರೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಿ ಕರೀತಾರೆ. ಶಿಕ್ಷಣವನ್ನ ಜೀವನದ ಒಂದು ಅವಿಭಾಜ್ಯ ಅಂಗ. ಜೀವನ ಬೇರೆ ಅಲ್ಲ, ಶಿಕ್ಷಣ ಬೇರೆ ಅಲ್ಲ, ಎರಡನ್ನೂ ವಿಭಜನೆ ಮಾಡ್ಲಿಕ್ಕೆ ಆಗದೆ ಇರುವಂತಂದ್ರೆ ಶಿಕ್ಷಣವನ್ನ ಪಡಿಲೇಬೇಕು ಅನ್ನೋ ಮಹತ್ವವನ್ನು ಇದು ಹೇಳುತ್ತೆ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನಾ ಮಾರ್ಗ. ಶಿಕ್ಷಣ ಮನುಷ್ಯನನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪರಿಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಸಾಧನಾ ಮಾರ್ಗ ಆಗಿರೋದು ಶಿಕ್ಷಣ ಅಂತ ಹೇಳಿ ಅವರು ಶಿಕ್ಷಣದ ಬಗ್ಗೆ ಹೇಳ್ತಾರೆ. ಮತ್ತೆ ಕೆನಡಾ ದೇಶದಲ್ಲಿ ಅವರು ಒಂದು ಅವಕಾಶ ಸಿಗುತ್ತೆ, ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತಹ ಸಂದರ್ಭ. ಆ ಸಂದರ್ಭದಲ್ಲೂ ಸಹ ಅದನ್ನ ಹೇಳ್ತಾರೆ ಅವರು. ಏನಪ್ಪ ಅಂತ ಹೇಳಿದ್ರೆ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಮನುಷ್ಯ ನಡಿಬೇಕಾಗಿರೋ ದಾರಿ ಯಾವುದು ಅಂತಂದ್ರೆ ಮಾನವೀಯತೆ, ಮಾನವತೆ. ಅದೇ ವಿಶ್ವ, ಇಡೀ ಜಗತ್ತು ಅನುಸರಿಸಬೇಕಾಗಿರುವಂತಹ ಮಾರ್ಗ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇಷ್ಟು ಅಂಶಗಳನ್ನು ನಾವು ಕಳೆದ ತರಗತಿಯಲ್ಲಿ ಗಮನಿಸಿದ್ವಿ. ಈ ದಿನದ ತರಗತಿಯಲ್ಲಿ ನಾವು ಇನ್ನು ಯಾವ್ಯಾವ ಅಂಶಗಳನ್ನು ತಿಳಿದುಕೊಳ್ಳೋಣ ರಾಧಾಕೃಷ್ಣನ್ ಅವರ ಬಗ್ಗೆ ಅಂತ ಹೇಳಿದ್ರೆ, ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಂತಹ ಸಂದರ್ಭ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಏನು, ರಾಧಾಕೃಷ್ಣನ್ ಅವರ ಬಾಲ್ಯ ರೂಪ ಹೇಗಿತ್ತು, ಮತ್ತು ರಾಧಾಕೃಷ್ಣನ್ ಅವರ ಕೃತಿಗಳು ಯಾವ್ಯಾವ ಕೃತಿಗಳನ್ನು, ಅವರು ಸಹ ಸಾಹಿತ್ಯದಲ್ಲಿ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಯಾಗಿದ್ದರು. ಕೆಲವು ಕೃತಿಗಳನ್ನು ಸಹ ಅವರು ಬರೆದಿದ್ದಾರೆ. ಅವು ಯಾವ್ಯಾವ ಕೃತಿಗಳು ಸಹ ನಾವು ಈ ದಿನ ಗಮನಿಸೋಣ. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಇವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ಇವರಲ್ಲಿ ಇರ್ತಕ್ಕಂಥ ಬಹುಮುಖ ಪ್ರತಿಭೆ ನೋಡ್ರಿ, ಅವರು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲೂ ಸಹ ಏನ್ ಮಾಡಿದ್ರು, ಭಾಗವಹಿಸಿದ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಆಗ್ರಹವೂ ಸಹ ಇದಾಗಿತ್ತು. ಮಹಾತ್ಮ ಗಾಂಧೀಜಿಯವರನ್ನು ಸಹ ಕೆಲವೊಮ್ಮೆ ಏನ್ ಮಾಡಿದ್ರು, ಅವರು ಭೇಟಿ ಮಾಡಿದ್ರು. ಆಮೇಲೆ ತುಂಬಾ ಹೆಸರನ್ನ ಮಾಡಿದ್ರು ಸಮಾಜದಲ್ಲಿ. ಅವರಿಗೆ ಬಹುಮುಖ ಪ್ರತಿಭೆ ಅಂದ್ರೆ ಎಲ್ಲಾ ರೀತಿಯ ಪ್ರತಿಭೆಗಳು ಅವರಲ್ಲಿ ಇತ್ತು. ಅವ್ರು ಏನೇ ಮಾಡಿದ್ರು ಅಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿಯೇ ಮಾಡ್ತಾರೆ ಅನ್ನೋ ನಂಬಿಕೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ಪರಿಚಯ ಆಗಿತ್ತು ನೆಹರೂರವರಿಗೆ. ಇವ್ರ ಬಗ್ಗೆ ತುಂಬಾ ಗೌರವವನ್ನು ಇಟ್ಕೊಂಡಿದ್ರು. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಇವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ಇವರೇ ಮಾಸ್ಕೋದಲ್ಲಿ ನಮ್ಮ ದೇಶದ ರಾಯಭಾರಿಯಾಗಿ ಮಾಸ್ಕೋದಲ್ಲಿ ರಾಯಭಾರಿಯನ್ನಾಗಿ ನೇಮಕ ಮಾಡಬೇಕು, ಇವರೆಲ್ಲ ಶಕ್ತಿ ಇದೆ, ಆ ಶಕ್ತಿಗೆ ಸರಿಯಾದ ವ್ಯಕ್ತಿ ರಾಧಾಕೃಷ್ಣನ್ ಅವರೇ ಅಂತೇಳಿ ನೆಹರೂರವರಿಗೆ ಅನಿಸಿತ್ತು. ಇಷ್ಟೊತ್ತಿಗಾಗಲೇ ನೆಹರೂರವರು
ಈ ಸ್ಥಾನವನ್ನು ಕೊಡೋದಕ್ಕೂ ಮುಂಚೆನೆ ಇವರು ಆಗಲೇ ಕೆಲವಾರು ಕಡೆ ಕೆಲವು ದೇಶಗಳಲ್ಲೆಲ್ಲ ಏನ್ ಮಾಡಿದ್ರು ಸುತ್ತಾಡ್ಕೊಂಡಿದ್ದಾರಲ್ವ. ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಅವ್ರ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ಅವರು ದೇಶ ಸಂಚಾರ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಪಾಶ್ಚಾತ್ಯರಿಗೆ ಭಾರತೀಯರ ಸಂಸ್ಕೃತಿ ಬಗ್ಗೆ ಒಂದು ರೀತಿಯ ಅಸಡ್ಡೆ ಭಾವನೆ ಇತ್ತು. ಅದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಿದ್ದು. ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ, ಸ್ವಾತಂತ್ರ್ಯ ಬರೋದಕ್ಕೂ ಹಿಂದೆ, ಸ್ವಾತಂತ್ರ್ಯ ಬಂದ ನಂತರ ಆ ಸಂದರ್ಭದಲ್ಲಿ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡುತ್ತಿರಲಿಲ್ಲ. ಭಾರತ ಅಂತ ಹೇಳಿದ್ರೆ ಇನ್ನೊಂದು ರೀತಿ ಅಸಡ್ಡೆ ರೀತಿಯಲ್ಲಿ ಕಾಣ್ತಾ ಇದ್ರು. ಬೆಲೆಯನ್ನು ಕೊಡ್ತಾ ಇರಲಿಲ್ಲ, ಗೌರವವನ್ನ ಕೊಡ್ತಾ ಇರಲಿಲ್ಲ. ಅದು ಇವರಿಗೆ ಮನಸ್ಸಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನು ಇಡುವುದು ಅವಶ್ಯವಾಗಿತ್ತು. ಈ ರೀತಿಯಾಗಿ ಅವರಲ್ಲಿರ್ತಕ್ಕಂಥ ಭಾರತದ ಬಗ್ಗೆ ಇರುವಂತಹ ಆ ಕಲ್ಪನೆಯನ್ನ ಹೊರತಾಕಿ ಅವರು ಭಾರತಕ್ಕೆ ಗೌರವವನ್ನು ಕೊಡಬೇಕು, ಆ ರೀತಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಯಾರಾಗಿತ್ತು? ರಾಧಾಕೃಷ್ಣರವರದಾಗಿತ್ತು. ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನು ಇಡುವುದು ಅವಶ್ಯವಾಗಿತ್ತು. ಅದನ್ನು ಮಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರು. ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನವರು ಮಾಡಿದರು. ಅದನ್ನು ತಪ್ಪು ಮಟ್ಟಿಗಾದ್ರೂ ಬೇರೆ ರಾಷ್ಟ್ರಗಳು ಭಾರತ ಅಂತ ಹೇಳಿದ್ರೆ ಗೌರವವನ್ನು ಕೊಡಬೇಕು ಅನ್ನೋ ಆ ರೀತಿ ಕೊಡಬೇಕು, ಆ ರೀತಿ ಮಾಡಬೇಕು ಉದ್ದೇಶ ಆಗಿತ್ತಲ್ವ. ಅದನ್ನು ಸ್ವಲ್ಪ ಮಟ್ಟಿಗಾದ್ರೂ ಅವ್ರು ಏನ್ ಮಾಡಿದ್ರು. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು. ಬರವಣಿಗೆಗಳ ಮೂಲಕ ಏನ್ ಮಾಡಿದ್ರು? ಭಾರತದ ಸಂಸ್ಕೃತಿಯನ್ನ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಪ್ರಚಾರ ಆಯ್ತು, ಎಲ್ಲರಿಗೂ ಪರಿಚಯವೂ ಸಹ ಆಯ್ತು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿಯು ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸಿತು ಅಲ್ವಾ. ಹಾಗಾಗಿ ಭಾರತದ ಪ್ರತಿನಿಧಿಯಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುವಂತ ಅವಕಾಶ ಅವರಿಗೆ ಸಿಕ್ಕಿತ್ತು ಅಲ್ವಾ. ಅವರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಭಾರತದ ಸಂಸ್ಕೃತಿಯನ್ನ ಏನ್ ಮಾಡ್ತಾ ಇದ್ರು? ಪ್ರಸಾರ ಮಾಡ್ತಾ ಇದ್ರು. ಆ ದೇಶಗಳಲ್ಲಿ ಯಾವ ದೇಶಕ್ಕೆ ಹೋಗಿದ್ರು ಅವರು? ಇಂಗ್ಲೆಂಡ್, ಅಮೆರಿಕ, ಇನ್ನೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡುವಂತಹ ಸಂದರ್ಭ ಬಂದಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆನೇ ಅವರು ಮಾತಾಡ್ತಾ ಇದ್ರು. ಅವರಲ್ಲಿರುವಂತಹ ವಾಕ್ಯುಕ್ತಿಯು ಒಂದು ಮಾತಿನ ಶಕ್ತಿ, ತರ್ಕಬದ್ಧವಾದ ವಿಚಾರ ಸರಣಿ, ಆಮೇಲೆ ಅವರು ಚರ್ಚೆ ಮಾಡುವಂತಹ ರೀತಿ, ವಿಚಾರ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸಿತು, ಕೂತಂತವರನ್ನ ಆಶ್ಚರ್ಯಗೊಳಿಸ್ತಾ ಇತ್ತು. ಆ ರೀತಿ ಅವರು ಮಾತನಾಡ್ತಾ ಇದ್ರು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ, ಅವರ ಭಾಷಣ ಕೇಳುವಂತಹ ಅಲ್ಲಿನ ಜನಗಳು ಏನ್ ಮಾಡ್ತಾ ಇದ್ರು? ಮಂತ್ರಮುಗ್ಧರಾಗಿ, ಅಂದ್ರೆ ಗರ ಬಡದವರ ರೀತಿ ತಮ್ಮನ್ನೇ ತಾವು ಮರೆತು ಅವರನ್ನೇ ನೋಡ್ತಾ ಇದ್ರು, ಅವರ ಮಾತುಗಳನ್ನೇ ಆಲಿಸ್ತಾ ಇದ್ರು. ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಸ್ವಯಂವಾಗಿ ಏನ್ ಮಾಡ್ತಾ ಇದ್ರು? ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸಿದರು ಅಂತಹ ಮಾತಿನ ಶಕ್ತಿ ಅವರಲ್ಲಿ ಇತ್ತು. ಯಾರಲ್ಲಿ? ರಾಧಾಕೃಷ್ಣನವರಲ್ಲಿ. ಇವರಲ್ಲಿ ಇರ್ತಕ್ಕಂಥ ಈ ಪ್ರತಿಭೆಯನ್ನ ಗಮನಿಸಿಯೇ ನೆಹರೂರವರನ್ನ ಏನ್ ಮಾಡಿದ್ರು? ಮಾಸ್ಕೋದಲ್ಲಿ ಇವರನ್ನ ಭಾರತದ ರಾಯಭಾರಿಯನ್ನಾಗಿ ನೇಮಕ ಮಾಡ್ತಾರೆ. ಈಗ ರಾಧಾಕೃಷ್ಣನರವರು ರಷ್ಯಕ್ಕೆ ಭಾರತದ ರಾಯಭಾರಿಯಾಗಿ ಹೋದ್ರು. ರಷ್ಯಕ್ಕೆ ಭಾರತದ ರಾಯಭಾರಿಯಾಗಿ ಹೋಗ್ತಾರೆ. ಇವರನ್ನೇ ಯಾಕೆ ನೋಡಿದ್ರು ಅಂತ ಹೇಳಿದ್ರೆ ಯಾರು? ನೆಹರು ಅವರು ಇವರಲ್ಲಿದ್ದಂತಹ ಆ ಪ್ರತಿಭೆಯನ್ನ ಗಮನಿಸಿಬಿಟ್ಟು ರಷ್ಯಕ್ಕೆ ಭಾರತದ ರಾಯಭಾರಿಯನ್ನಾಗಿ ಸರ್ವಪಲ್ಲಿ ರಾಧಾಕೃಷ್ಣನವರನ್ನ ನೇಮಕ ಮಾಡ್ತಾರೆ. ಆ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷರಾಗಿದ್ದಂಥವರು ಸ್ಟಾಲಿನ್. ರಷ್ಯಾದ ಅಧ್ಯಕ್ಷರಾಗಿದ್ರು ಸ್ಟಾಲಿನ್ ಅವರಾಗಿದ್ರು. ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತು. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು
ಬಾಂಧವ್ಯ ವೃದ್ಧಿಸಿತು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನವರನ್ನು ಮೆಚ್ಚಿ ಪ್ರಶಂಸಿಸಿದರು. ಇಲ್ಲಿ ಹೋದಾಗ ರಾಧಾಕೃಷ್ಣನವರು ಮತ್ತು ಸ್ಟಾಲಿನ್ರವರ ಮಧ್ಯೆ ಉತ್ತಮವಾದ ಸ್ನೇಹ ಸೌಹಾರ್ದತೆ ಬಾಂಧವ್ಯ ಬೆಳೆಯುತ್ತೆ. ಅವರಿಬ್ಬರಲ್ಲಿ ಇದ್ದಂತಹ ಸ್ನೇಹ ಸೌಹಾರ್ದತೆಯಿಂದ ಭಾರತಕ್ಕೂ ಸಹ ಏನಾಯ್ತು, ಬಾಂಧವ್ಯ ಬೆಳೆದ ಹಾಗಾಯಿತು. ರಷ್ಯಾ ಮತ್ತು ಭಾರತದ ಬಾಂಧವ್ಯ ವೃದ್ಧಿಸಿತು. ಇದನ್ನ ಕೇಳಿದಂತಹ ನೆಹರು ಅವರಿಗೆ ಇನ್ನಷ್ಟು ಖುಷಿಯಾಗುತ್ತೆ. ಅವರು ರಾಧಾಕೃಷ್ಣನವರನ್ನ ತುಂಬಾನೇ ಹೊಗಳ್ತಾರೆ, ಪ್ರಶಂಸಿಸ್ತಾರೆ. ಇವರಿಂದಾಗಿನೇ ಇವತ್ತು ನಾವು ರಷ್ಯಾದ ಒಂದು ಸ್ನೇಹವನ್ನ, ಅವರ ಬಾಂಧವ್ಯವನ್ನ ಬೆಳೆಸಿದಾಯಿತು. ಇದಕ್ಕೆ ಕಾರಣ ಯಾರು? ರಾಧಾಕೃಷ್ಣನವರು ಅಂತೇಳಿ ಅವ್ರನ್ನ ಹಾಡಿ ಹೊಗಳ್ತಾರೆ. ಹೀಗೆ ಅವರನ್ನ ಮೆಚ್ಚಿ ಪ್ರಶಂಸಿಸಿದರು. ಅನಂತರ ಇವರನ್ನು ಭಾರತ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. ಅವಾಗ ಅನಿಸ್ತು ನೆಹರು ಅವರಿಗೆ, ಇವ್ರು ಏನೇ ಕೊಟ್ಟರು ಅದನ್ನು ನಿಭಾಯಿಸುವಂತಹ ಶಕ್ತಿ ರಾಧಾಕೃಷ್ಣನವರಲ್ಲಿದೆ. ಇವ್ರನ್ನೇ ಯಾಕೆ ನಾವು ಭಾರತದ ಉಪರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡಬಾರ್ದು ಅಂತೇಳಿ ಯಾವುದೇ ಅಭ್ಯಂತರವಿಲ್ಲದೆ ಏನ್ ಮಾಡಿದ್ರು, ರಾಧಾಕೃಷ್ಣನವರಿಗೆ ಭಾರತದ ಉಪರಾಷ್ಟ್ರಪತಿ ಹುದ್ದೆಯನ್ನ ಕೊಟ್ಟರು. ರಾಧಾಕೃಷ್ಣನವರು ಭಾರತದ ಉಪರಾಷ್ಟ್ರಪತಿಗಳಾಗುತ್ತಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದರು. 1 ಬಾರಿಯಲ್ಲ, ಅವರಿಗೆ ಉಪರಾಷ್ಟ್ರಪತಿ ಸ್ಥಾನ ಸಿಕ್ಕಿದ್ದು 2 ಬಾರಿ ಉಪರಾಷ್ಟ್ರಪತಿಯ ಸ್ಥಾನ ಅವರಿಗೆ ಸಿಗುತ್ತೆ. ಅನುಪಮ ಸೇವೆಯನ್ನ ಕೊಡ್ತಾರೆ ಉಪರಾಷ್ಟ್ರಪತಿಯಾಗಿ. ಅಂದ್ರೆ ಎಣೆ ಇಲ್ಲದ ಅನುಪಮ ಅಂತ ಹೇಳಿದ್ರೆ ಅನುಪಮ ಸೇವೆ ಅಂದ್ರೆ ಅರ್ಥ ಎಣೆ ಇಲ್ಲದ, ಅಂದ್ರೆ ನೆನಪಿಗೆ ಉಳಿಯುವಂತಹ ಸೇವೆ ಅವರದು ಆಗಿತ್ತು. ಎಲ್ಲರ ಪರವಾಗಿ ಎಲ್ಲರ ಯಾವುದೇ ವಿರೋಧಗಳು ಬರಲಿಲ್ಲ. ಅವರು ಉಪರಾಷ್ಟ್ರಪತಿಗಳಾಗಿ ಆಡಳಿತವನ್ನು ಮಾಡುವಾಗ ಅವರಿಗೆ ಯಾವುದೇ ರೀತಿಯ ವಿರೋಧಗಳು ಬರಲಿಲ್ಲ. ಎಲ್ಲವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಯಾವ ಫಲಗಳು ಯಾರಿಗೆ ಸಿಗಬೇಕು, ಅವುಗಳನ್ನ ಯಾವ ಹಕ್ಕುಗಳು ಯಾರಿಗೆ ಸಿಗಬೇಕು ಅವುಗಳನ್ನ ಅವರಿಗೆ ಸರಿಯಾಗಿಯೇ ಮುಟ್ಟಿಸ್ತಾ ಇದ್ರು. ಎಲ್ಲೂ ಯಾರಿಗೂ ಅವರ ಅಧಿಕಾರದ ಅವಧಿಯಲ್ಲಿ ಭೇದ ಭಾವ ಮಾಡೋದಾಗಲಿ ಅಥವಾ ಈ ರೀತಿ ಯಾವುದೇ ಅಂಶಗಳು ಅವರಲ್ಲಿ ಇರಲಿಲ್ಲ. ಹಾಗಾಗಿ ಎಲ್ಲರ ಮೆಚ್ಚುಗೆಯನ್ನು ಅವರು ಗಳಿಸಿದ್ರು. ಹಾಗಾಗಿ ಅವರು ಇದ್ದಂತಹ ಅವಧಿ ಅನುಪಮ ಅವಧಿ, ಅವರು ಸಲ್ಲಿಸಿದಂತಹ ಸೇವೆ ಅನುಪಮ ಸೇವೆಯಾಗಿತ್ತು. ಎಲ್ಲರೂ ಸಹ ಅವರ ಪರವಾಗಿಯೇ ಇದ್ರು, ಅಭಿಮಾನಿಗಳು ಇದ್ರು. ಹೀಗಾಗಿ ಅವರನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. ಮತ್ತೊಮ್ಮೆ ಉಪರಾಷ್ಟ್ರಪತಿಗಳಾಗಿ ಅವರನ್ನ ನೇಮಕ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿ. ಹಾಗಾಗಿ 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಈ 2 ಬಾರಿಯೂ ಸಹ ಉಪರಾಷ್ಟ್ರಪತಿಗಳಾಗಿದ್ರಲ್ವ, ಆ ಸಮಯದಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಭೇಟಿ ಕೊಟ್ಟು ಏನ್ ಮಾಡಿದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು. ಬೇರೆ ರಾಷ್ಟ್ರಗಳಿಗೆಲ್ಲ ತೆರಳಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಬೆಳೆಸಲಿಕ್ಕೆ ಕಾರಣಕರ್ತರಾಗ್ತಾರೆ ರಾಧಾಕೃಷ್ಣನವರು. ಇವರ ಪ್ರವಾಸದ ಉದ್ದೇಶ ಮತ್ತು ಅದನ್ನೇ ಏನಪ್ಪಾ ಇವರು ಪ್ರವಾಸ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ, ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಗಳಿಸಿದರು. ಉದ್ದೇಶನೇ ಅದಾಗಿತ್ತು. ಭಾರತೀಯ ಜೀವನ ಶೈಲಿಯನ್ನ ಅವರಿಗೆ ಪರಿಚಯಿಸಿದರು, ಭಾರತೀಯರ ಸಂಸ್ಕೃತಿಯನ್ನ ಅವರಿಗೆ ಪರಿಚಯಿಸಿದರು. ಹಾಗಾಗಿ ಅವರು ಪ್ರವಾಸ ಮಾಡಿದ ಉದ್ದೇಶನೇ ಇದು. ಹಾಗಾಗಿ ಅವರ ಮಾತುಗಳು ಎಲ್ಲರೂ ಹೋಗ್ತಾ ಇದ್ರು, ಎಲ್ಲರ ಮೆಚ್ಚುಗೆಯನ್ನ ಗಳಿಸಲಿಕ್ಕೆ ಕಾರಣ ಆಯಿತು. ಹೀಗಾಗಿ ವಿಶ್ವಮಟ್ಟದ ಬುದ್ಧಿವಂತರ ಮೆಚ್ಚುಗೆಗೂ ಸಹ ರಾಧಾಕೃಷ್ಣನವರು ಪಾತ್ರರಾಗ್ತಾರೆ. ಅಷ್ಟೇ ಅಲ್ಲ, ವಿಶ್ವದೆಲ್ಲೆಡೆಗಳಿಂದ ಜಗತ್ತಿನಾದ್ಯಂತ ಇವರ ಹೆಸರು ಬೆಳೀತು. ಎಲ್ಲ ಕಡೆಯಿಂದ ಅವರನ್ನು ಹೊಗಳಲಿಕ್ಕೆ ಶುರು ಮಾಡಿದ್ರು.
ಶ್ಲಾಘಿಸಲ್ಪಟ್ಟ, ಶ್ಲಾಘಿಸು ಅಂತ ಹೇಳಿದ್ರೆ ಹೊಗಳುವುದು, ಶ್ಲಾಘಿಸುವುದು, ಶ್ಲಾಘಿಸು ಅಂದ್ರೆ ಪ್ರಶಂಸಿಸು ಅಥವಾ ಹೊಗಳುವುದು. ಎಲ್ಲ ಈ ಜಗತ್ತಿನಾದ್ಯಂತ ಅವರಿಗೆ ಮೆಚ್ಚುಗೆ ಸಿಕ್ತು ಅಂತ ಅವರನ್ನ ಹೊಗಳಲಿಕ್ಕೆ ಶುರು ಮಾಡಿದ್ರೆ ಜಗತ್ತಿನಾದ್ಯಂತ ಅವರಿಗೆ ಮೆಚ್ಚುಗೆ ಸಿಕ್ತು. ಹೀಗೆ ವಿಶ್ವದೆಲ್ಲೆಡೆಯಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ, ಅಂದ್ರೆ ಆಯಾಸವಿಲ್ಲದೆ, ಶ್ರಮ ಇಲ್ಲದೆ ಅವರ ಮುಂದಕ್ಕೇನೆ ಪ್ರಶಸ್ತಿಗಳು ಬರ್ತಾ ಇದ್ವು, ಅವ್ರ ಮುಂದಕ್ಕೇನೆ ಹುದ್ದೆಗಳು ಬರ್ತಾ ಇದ್ವು. ಯಾಕೆ ಅಂತ ಹೇಳಿದ್ರೆ ಅವರು ಜಗತ್ತಿನ ಮಟ್ಟದಲ್ಲಿ ಹೆಸರನ್ನ ಗಳಿಸಿದ್ರಿಂದ. ಹೀಗಾಗಿ ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿಕೊಂಡು ಇವರನ್ನೇ ಹುಡುಕೊಂಡು ಬಂದು, ಅರಸು ಅಂತ ಹೇಳಿದ್ರೆ ಹುಡುಕಿಕೊಂಡು ಬಂದು ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಎರಡು ಬಾರಿ ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿ ಭಾರತೀಯರ ಮೆಚ್ಚುಗೆಯನ್ನು ಪಡೆದಿದ್ರಲ್ವಾ, ಹಾಗಾಗಿ ಇವರೇ ಭಾರತದ ರಾಷ್ಟ್ರಪತಿಯಾಗಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತ ಇಡೀ ಭಾರತದಾದ್ಯಂತ ಕೇಳಿ ಬಂದು, ಹಾಗಾಗಿ ಇವ್ರನ್ನ ಸರ್ವಾನುಮತದಿಂದ ಏನ್ ಮಾಡಿದ್ರು, ಭಾರತದ ರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡಿದ್ರು. ಅನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅವರಿಗೆ ಬರುತ್ತಿದ್ದಂತಹ ವೇತನ ಎಷ್ಟು ಅಂತ ಹೇಳಿದ್ರೆ 10,000 ರೂಪಾಯಿಗಳು. ಎಷ್ಟು ಬರ್ತಾ ಇತ್ತು? 10,000 ರೂಪಾಯಿಗಳು ಬರ್ತಾ ಇತ್ತು ಇವರಿಗಿದ್ದಂತಹ ವೇತನ. 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನ ಮಾತ್ರ ಪಡೆದು, ಆ 10,000 ರೂಪಾಯಿಗಳಲ್ಲಿ 2,500ಗಳನ್ನ ತಾನು ಇಟ್ಕೊಂಡ್ಬಿಟ್ಟು ಉಳಿದ ಹಣವನ್ನು ಏನ್ ಮಾಡ್ತಾ ಇದ್ರು, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ನೀಡ್ತಾ ಇದ್ರು. ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗಾಗಿ ಉಳಿದಂತಹ ಮೊತ್ತವನ್ನ ಹಾಕ್ತಾ ಇದ್ರು. ಆ ಮೊತ್ತ ಏನಕ್ಕಾಗಿ ಉಪಯೋಗ ಆಗ್ತಾ ಇತ್ತು ಅಂತ ಹೇಳಿದ್ರೆ, ದೇಶದಲ್ಲಿ ಏನಾದ್ರೂ ಪ್ರವಾಹ ಪರಿಸ್ಥಿತಿಗಳು ಅಥವಾ ಭೂಕಂಪಗಳು ಇಂತಹ ಏನಾದ್ರೂ ಅವಘಡಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡಬೇಕಾಗುತ್ತೆ ಅಲ್ವಾ, ಆ ಒಂದು ವಂತಿಗೆ ಅದು ಪ್ರಧಾನಮಂತ್ರಿ ಪರಿಹಾರ ನಿಧಿ. ಈ ನಿಧಿಯಿಂದ ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇದ್ರು. ನನ್ನ ಹಣ ಅದಕ್ಕೆ ಉಪಯೋಗವಾಗಲಿ ಅನ್ನೋ ಉದ್ದೇಶ ಯಾರದ್ದಾಗಿತ್ತು? ರಾಧಾಕೃಷ್ಣನವರದಾಗಿತ್ತು. ಹಾಗಾಗಿ ತಾನು 500 ರೂಪಾಯಿ 2,500 ರೂಪಾಯಿಗಳನ್ನ ಮಾತ್ರ ಪಡೆದು ಉಳಿದ ಹಣವನ್ನ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ಕೊಡ್ತಾ ಇದ್ರು. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಭಾರತ ಸರ್ಕಾರ ಇವರು ಮಾಡಿದಂತಹ ಸೇವೆಯನ್ನು ಗಮನಿಸಿ ಇವರಿಗೆ ಒಂದು ಭಾರತದ ಅತಿ ಉನ್ನತವಾದ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಭಾರತ ರತ್ನ ಪ್ರಶಸ್ತಿ ನೀಡಿತು. ಯಾರಿಗೆ? ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಭಾರತ ಸರ್ಕಾರ ಕೊಟ್ಟು ಗೌರವಿಸಿತು. ಅಷ್ಟೇ ಅಲ್ಲ, ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಅವರಿಗೆ ಪದವಿಗಳು ಯಾವ ರೀತಿ ಹುಡ್ಕೊಂಡು ಬಂತು ಅಂತ ಹೇಳಿದ್ರಲ್ವಾ, ಅದಕ್ಕೆ ಇದು ಉದಾಹರಣೆ. ಹಾಗಾಗಿ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಬೇರೆ ಬೇರೆ ದೇಶಗಳಿಂದಲೂ ಸಹ ಇವರಿಗೆ ಪದವಿಗಳು ಸಿಕ್ಕಿದ್ವು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು 1962ರಿಂದ ಏನಂತ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು. ಸೆಪ್ಟೆಂಬರ್ 5 ಅದು ರಾಧಾಕೃಷ್ಣನ್ ಅವರ ಜನ್ಮ ದಿನ ಅಲ್ವಾ. ಅವರು ಶಿಕ್ಷಕರಾಗಿಯೇ ತಾನೇ ರಾಷ್ಟ್ರಪತಿ ಹುದ್ದೆಗೆ ಬಂದಿದ್ದು.
ಅಲ್ವಾ? ಶಿಕ್ಷಕರಾಗಿದ್ದಾಗಲೇ ಅನೇಕ ವಿದ್ಯಾರ್ಥಿಗಳಿಂದ, ಪೋಷಕರಿಂದ, ಎಲ್ಲರಿಂದಲೂ ಮೆಚ್ಚುಗೆ ಗಳಿಸಿದ್ರು. ಹಾಗಾಗಿ ಅವರ ಜನ್ಮದಿನವನ್ನ ಏನ್ ಮಾಡಿದ್ರು, ಅವರ ಹೆಸರಿನಲ್ಲಿಯೇ ಅವರ ಹುಟ್ಟಿನ ದಿನವನ್ನ, ಅವರ ಜನ್ಮದಿನವನ್ನ ಶಿಕ್ಷಕರ ಹೆಸರಿನಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನ ಮಾಡಬೇಕು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ರು. ಯಾವಾಗಿಂದ? 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಏನ್ ಮಾಡ್ತೀವಿ ನಾವು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇದ್ದೀವಿ ಅಲ್ವಾ? ಆ ದಿನ ಯಾರ ನೆನಪು ಮಾಡ್ಕೋಬೇಕಾಗಿದೆ? ನಾವು ರಾಧಾಕೃಷ್ಣರವರು ನೆನಪು ಮಾಡ್ಕೋಬೇಕಾಗಿದೆ. ಕಾರಣ ಅಂತ ಹೇಳಿದ್ರೆ ಅವರು ಹುಟ್ಟಿದ ದಿನ. ಇನ್ನು ಅವರ ಬಾಹ್ಯ ರೂಪ ಯಾವ ರೀತಿ ಇತ್ತು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣನೋಟ, ಮುಗುಳು ನಗೆಯ ಸುಳಿವು ಇವು ಭಾರತೀಯರೆಲ್ಲರಿಗೂ ಪರಿಚಿತ. ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರು ಯಾರು? ಇಡೀ ಭಾರತೀಯರೆಲ್ಲರಿಗೂ ಪರಿಚಯ ಇಷ್ಟು ಲಕ್ಷಣಗಳು. ಅದರ ಅರ್ಥ ಅದು ಯಾರು? ರಾಧಾ ಕೃಷ್ಣನ್ ಅಂತೇನೆ ಅರ್ಥ. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಅಂದ್ರೆ ಅವರ ನೋಡೋದಕ್ಕೆ ಎತ್ತರವಾದ ನಿಲುವು, ತುಂಬಾ ಎತ್ತರವಾಗಿರುವಂತಹ ವ್ಯಕ್ತಿಯಾಗಿದ್ರು. ಬಿಸ್ಕೆಟ್ ಬಣ್ಣದ ರೇಷ್ಮೆ ನಿಲುವಂಗಿ, ನಿಲುವಂಗಿ ಅಂದ್ರೆ ಉದ್ದನೆಯ ತೋಳಿನ ಉದ್ದನೆಯ ಒಂದು ಅಂಗಿಯಾಗಿತ್ತು. ರೇಷ್ಮೆ ಬಣ್ಣದ ಉದ್ದನೆಯ ನಿಲುವಂಗಿ. ಶುಭ್ರವು ಅಂದ್ರೆ ತುಂಬಾ ಸ್ವಚ್ಛವಾದ, ನಿರಾಡಂಬರವೂ ಆದ, ಆಡಂಬರ ಅನ್ನೋದೇ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಆಡಂಬರ ತೋರಿಸ್ತಾ ಇರಲಿಲ್ಲ ಅವ್ರ ತೊಡುಗೆಗಳಲ್ಲಿ ಅಲ್ವಾ? ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು. ರುಮಾಲು ಅಂದ್ರೆ ತಲೆಗೆ ಸುತ್ತಿಕೊಳ್ಳುವಂತಹ ಬಟ್ಟೆ. ಹೀಗೆ ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು. ಅವರು ಇಂಥ ವ್ಯಕ್ತಿ, ಈ ವ್ಯಕ್ತಿ ಕೋಪ ಬಂದಿದೆ ಅನ್ನೋದನ್ನ ಕಣ್ಣಿನ ಹುಬ್ಬುಗಳು ಸೂಚಿಸ್ತಾವಲ್ವಾ? ಆದ್ರೆ ಇವ್ರದ್ದು ಯಾವಾಗ ನೋಡಿದ್ರು ಕೋಪ ಸೂಚಕವಲ್ಲದ ಹುಬ್ಬುಗಳಾಗಿತ್ತು. ಅವು ಕೋಪವನ್ನು ಏನು ತೋರಿಸ್ತಾ ಇರಲಿಲ್ಲ. ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣನೋಟ ಅಂದ್ರೆ ಏನನ್ನೋ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದು ಅವರ ದೃಷ್ಟಿಯಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಸಾಮಾನ್ಯ ಇವ್ರದ್ದು ಚಿಂತನೆ ಏನಾಗಿರ್ಬೋದು ಅಂತ ಸುಮ್ಮನೆ ನಾವು ಊಹೆ ಮಾಡೋದಾದ್ರೆ ಅವ್ರ ಹಿಂದೆ ಅವ್ರ ಉದ್ದೇಶ, ದೇಶಗಳನ್ನೆಲ್ಲ ಸುತ್ತ ಉದ್ದೇಶಗಳನ್ನೆಲ್ಲ ನೋಡಿದ್ರೆ ಏನಿರ್ಬೋದು ಅಂತ ಹೇಳಿದ್ರೆ ಭಾರತದ ಸಂಸ್ಕೃತಿಯನ್ನ ಹೊರಗಡೆ ಪ್ರಸಾರ ಮಾಡಬೇಕು, ಪಾಶ್ಚಾತ್ಯರು ನಮ್ಮ ರಾಷ್ಟ್ರಗಳಿಗೆ ಬೆಲೆ ಕೊಡಬೇಕು, ನಮ್ಮ ಸಂಸ್ಕೃತಿ ಹೊರಗಡೆ ಪ್ರಚಾರ ಆಗಬೇಕು ಅನ್ನೋದಾಗಿತ್ತಲ್ಲ, ಅದೇ ಉದ್ದೇಶ. ಅವರು ಅದೇ ಚಿಂತನೆ ಅವ್ರ ಕಣ್ಣಲ್ಲಿ ಮಾಡ್ತಾ ಇತ್ತು, ಕಾಣಿಸ್ತಾ ಇತ್ತು. ಆ ರೀತಿಯ ಕಣ್ಣು ಕೂಡ ಅವರದ್ದಾಗಿತ್ತು. ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣನೋಟ, ಮುಗುಳು ನಗೆಯ ಸುಳಿವು ಅಂದ್ರೆ ಯಾವಾಗಲೂ ಮುಗುಳು ನಗೆ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಇವು ಭಾರತೀಯರೆಲ್ಲರಿಗೂ ಪರಿಚಿತ, ಇವು ಎಲ್ಲರಿಗೂ ಪರಿಚಯ. ಅದರ ಅರ್ಥ ಅಷ್ಟು ಎಲ್ಲ ಭಾರತೀಯರೆಲ್ಲ ಹೃದಯಗಳಿಗೂ ಹತ್ರ ಆಗಿರುವಂತವ್ರು ಇವರು. ಯಾರು? ರಾಧಾಕೃಷ್ಣನ್ರವರು. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ನಾವೇನ್ ಮಾಡ್ತೀವಿ, ಕಾಲ ಬದಲಾದಾಗೆ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾವು ಹೊಸ ಹೊಸದಕ್ಕೆ ನಾವೇನ್ ಮಾಡ್ತೀವಿ, ಒಪ್ಕೊಳ್ತಾ ಹೋಗ್ತೀವಿ, ಹಳೆದನ್ನು ಮರಿತಾ ಹೋಗ್ಬಿಡ್ತೀವಲ್ವಾ? ಆದ್ರೆ ಇಲ್ಲಿ ರಾಧಾಕೃಷ್ಣನ್ರವರು ಫ್ಯಾಷನ್ ಹೊಸದು ಬಂದ್ರೂ ಸಹ ಅವರು ಮಾತ್ರ ಪ್ರಾರಂಭದಲ್ಲಿ ಹೇಗಿದ್ರು ಅದೇ ರೀತಿಯ ಉಡುಗೆ ತೊಡುಗೆಗಳು ಅವ್ರು ಇದ್ದಿದ್ದನ್ನು ಹಾಗೇನೆ. ಮತ್ತೇನಾದ್ರು ಈ ಸಂದರ್ಭಕ್ಕೆ ಬಿಟ್ಟು ಹೊಸದೇನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಅವರು ನಿರಾಕರಿಸ್ತಾ ಇದ್ರು. ತಮ್ಮ ವೇಷಭೂಷಣಗಳಲ್ಲೂ, ಆಹಾರ ಪದ್ಧತಿಯಲ್ಲೂ, ಒಟ್ಟಾರೆ ಅವ್ರ ಜೀವನ ಶೈಲಿಯಲ್ಲಿ ಪ್ರಾರಂಭದಲ್ಲಿ ಹೇಗಿದ್ರು ಅದನ್ನೇ ಜತನವಾಗಿ ಅಂದ್ರೆ ಜೋಪಾನವಾಗಿ ಉಳಿಸ್ಕೊಂಡು
ಇರಲಿಲ್ಲ. ಹಾಗಾಗಿ ಅದನ್ನ ಉಳಿಸ್ಕೊಂಡು ಅವರು ಬಂದಿದ್ರು. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಕೊನೆಯದಾಗಿ ನೋಡ್ತಾ ಇರುವಂತದ್ದು ಅಂಶ ನಾವು ರಾಧಾಕೃಷ್ಣನ್ ಕೃತಿಗಳು ಯಾವ್ಯಾವುದು ಅಂತಲ್ವಾ. ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಸಂಸ್ಕೃತಿಗೆ ಸಂಬಂಧಿಸಿದಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಈ ಎಲ್ಲಾ ಅಂಶಗಳಲ್ಲೂ ಸಹ ಏನ್ ಮಾಡಿದ್ದಾರೆ ಇವರು ಕೃತಿಗಳನ್ನ, ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ ಅವರು ಅಂತ ಹೇಳಿ ನೋಡೋಣ ನಾವು. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಲಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವು ಅವರ ಪ್ರಮುಖ ಕೃತಿಗಳು. ಇನ್ನು ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಇಲ್ಲಿರುವಂಥವು ಅವರ ಪ್ರಮುಖವಾದಂತಹ ಕೃತಿಗಳಾಗಿದ್ದಾವೆ. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಲಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ. ಕೇಳ್ತಾರೆ ಅವರ ರಾಧಾಕೃಷ್ಣನ್ ಅವರು ರಚನೆ ಮಾಡಿರುವಂತಹ ಕೃತಿಗಳನ್ನ ಹೆಸರಿಸಿ ಅಂತೇಳಿ ಅಲ್ವಾ. ಅವಾಗ ಏನ್ ಮಾಡಬೇಕಾಗುತ್ತೆ, ನೀವು ಈ ಕೃತಿಗಳನ್ನ ಬರೀಬೇಕಾಗುತ್ತೆ. ಇಷ್ಟು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಜೊತೆಗೆ ಇವರಿಗೆ ಇವರು ಸಲ್ಲಿಸಿದಂತ ಸೇವೆ ಮತ್ತು ಇವರು ಬರೆದಿರುವಂತ ಸಾಹಿತ್ಯ ಇವುಗಳಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಶಸ್ತಿಗಳು ಸಹ ಸಿಕ್ಕಿದ್ದಾವೆ. ಅದರಲ್ಲಿ ಕೆಲವು ಅಂತ ಹೇಳಿದ್ರೆ, ಶ್ರೀಧರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಆವಾಗಲೇ ಮಾಡಿದಲ್ಲ ಎರಡು ಪ್ರಶಸ್ತಿಗಳು ಬಂತು ಅಂತ. ಜೊತೆಗೆ ಇವ್ರಿಗೆ ಇನ್ನೊಂದು ಪ್ರಶಸ್ತಿ ಸಹ ಸಿಕ್ಕಿದೆ. ಅದು ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅದು ಸಹ ಇವರಿಗೆ ದಕ್ಕಿರುವುದು. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಅನಂತರ ಮದ್ರಾಸಿಗೆ ಹಿಂದಿರುಗಿದರು. ರಾಷ್ಟ್ರಪತಿ ಹುದ್ದೆಯಾಗಿ ಅಲ್ಲೂ ಸಹ ಅನುಪಮ ಸೇವೆಯನ್ನು ಸಲ್ಲಿಸಿದರು. ಅಲ್ಲಿಂದ ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತ ಆದ ನಂತರ ಪುನಃ ಅವರಿಗೆ ಹೋದರೆ ಮದ್ರಾಸಿಗೆ, ಚೆನ್ನೈಗೆ ಬಂದು ನೆಲೆಸ್ತಾರೆ. ಮದ್ರಾಸಿಗೆ ಹಿಂದಿರುಗಿದರು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಅಲ್ವಾ. ಶಿಕ್ಷಕ ಪ್ರಾರಂಭದಲ್ಲಿ ಅವರ ವೃತ್ತಿ ಯಾವುದಾಗಿತ್ತು? ಶಿಕ್ಷಕ ವೃತ್ತಿ ಆಗಿತ್ತಲ್ವಾ. ಆ ಶಿಕ್ಷಕ ವೃತ್ತಿಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಅಲ್ವಾ ಹೀಗೆ ಹಂತವಾಗಿ ಬೆಳೆದುಕೊಂಡು ಬಂದರು. ಅವರ ಪ್ರಾರಂಭದಲ್ಲಿ ಅವರ ವಿದ್ಯಾಭ್ಯಾಸ ಏನು ಅವರ ತಂದೆಯ ಸಂಸ್ಕೃತವನ್ನು ಕಲಿಯಲು ಮಹದಾಸೆ ಆಗಿತ್ತು. ಇವ್ರಿಗೆ ಆಂಗ್ಲ ಭಾಷೆ ಸಿಕ್ತು. ಈ ರೀತಿ ಅವರು ಬೆಳ್ಕೊಂತ ಬಂದ್ರು. ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಂಡ್ರು ಅಲ್ವಾ. ಅಲ್ಲಿ ಇದ್ದಾಗಲೇ ಹಲವಾರು ಹೆಚ್ಚು ಮನ್ನಣೆ ಅವರಿಗೆ ಸಿಗ್ತಾ ಹೋಯ್ತು. ಹೀಗೆ ಶಿಕ್ಷಕ ಹುದ್ದೆಗೂ ಸಹ ಅವರು ಬಂದರು. ಶಿಕ್ಷಕ ಹುದ್ದೆಯಲ್ಲಿದ್ದವರು ಸಹ ಅವರಿಗೆ ಬಡ್ತಿ ಸಿಕ್ಕಾಗ ಆ ಮೈಸೂರಿನಲ್ಲಿ ಬೀಳ್ಕೊಟ್ಟಂತಹ ಸಂದರ್ಭ ಕಣ್ಣಿಗೆ ಕಟ್ಟೋ ರೀತಿ ಇತ್ತಲ್ವಾ. ವಿದ್ಯಾರ್ಥಿಗಳು ಸಹ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಆಮೇಲೆ ರಾಧಾಕೃಷ್ಣರವ್ರ ಕಣ್ಣಲ್ಲೂ ಸಹ ನೀರು ಬಂತು. ಆ ರೀತಿಯ ಬೀಳ್ಕೊಡುಗೆ ಅದು ಆಗಿತ್ತು. ಸುಪ್ಪತ್ತಿಗೆಯಂತೆ ರೈಲಿನ ಬೋಗಿಯನ್ನು ಏನ್ ಮಾಡಿದ್ರು ಅವರು ಅಲಂಕರಿಸಿದ್ರು. ಹೂವಿನ ಹಾಸಿಗೆಯನ್ನು ಹಾಸಿಕೊಟ್ಟಿದ್ರು. ಇದು ಅವರಿಗೆ ಸಿಕ್ಕಂತಹ ಗೌರವ ಆಗಿತ್ತು ಶಿಕ್ಷಕ ಹುದ್ದೆಯಲ್ಲಿದ್ದಾಗ. ಹೀಗೆ ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಬಹುಮುಖ ಪ್ರತಿಭೆ. ಅದನ್ನು ಗುರುತಿಸಿನೇ ತಾನೇ ಅವರನ್ನ ಉಪರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ಅಲ್ವಾ. ಹೊರದೇಶಗಳಿಗೆ ರಾಯಭಾರಿಗಳನ್ನಾಗಿ ಮಾಡಿದ್ರು. ಕೊನೆಗೆ ರಾಷ್ಟ್ರಪತಿಯನ್ನಾಗೂ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಅವರಲ್ಲಿದ್ದಂತಹ
ಇಂತಹ ಮಹಾನ್ ನಾಯಕ ಕ್ರಿಸ್ತ ಶಕ 1975ರಲ್ಲಿ ಎಷ್ಟರಲ್ಲಿ 1975ರಲ್ಲಿ ಏರ್ಪಟ್ಟು ಮರಣವನ್ನ ಹೊಂದಿದ್ರು. 1975ರಲ್ಲಿ ಮರಣವನ್ನ ಹೊಂದುತ್ತಾರೆ ರಾಧಾ ಕೃಷ್ಣನ್ರವರು. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನಾನುಭವ ಪಡೆದವರು. ವಿದ್ಯಾರ್ಜನೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಲೋಕಾನುಭವ ಮತ್ತು ಜೀವನಾನುಭವವನ್ನು ಪಡೆದಂಥವ್ರು. ಜೀವನಾನುಭವ ಅಂತ ಹೇಳಿದ್ರೆ ತಮ್ಮ ಜೀವನ ಕಷ್ಟಪಟ್ಟು ತಾನೇ ಅವ್ರ ಮೇಲೆ ಬಂದಿದ್ದು. ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಏನ್ ಮಾಡಿದ್ರು, ತನ್ನ ಓದಿಗೆ ಸಹಾಯ ಮಾಡಿಕೊಂಡ್ರು ಅಲ್ವಾ. ಮತ್ತೆ ಲೋಕಾನುಭವ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಲೋಕಾನುಭವವನ್ನ ಪಡ್ಕೊಂಡಿದ್ರು. ಹೀಗೆ ವಿದ್ಯಾರ್ಜನೆಯ ಜೊತೆಗೆ ಅಪಾರವಾದಂತಹ ಲೋಕಾನುಭವ ಮತ್ತು ಜೀವನಾನುಭವ ಪಡೆದವರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣತಜ್ಞ ಮತ್ತೆ ಮಹಾತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿದ್ದರು. ಅವರು ಇಡೀ ಜಗತ್ತಿನಾದ್ಯಂತ ಹೆಸರು ಗಳಿಸಲಿಕ್ಕೆ ಮುಖ್ಯವಾದ ಕಾರಣ ಅವರು ಶಿಕ್ಷಣ ತಜ್ಞರಾಗಿದ್ದು, ಮಹಾತತ್ವಜ್ಞಾನಿಯಾಗಿದ್ದು, ಮಾನವತಾವಾದಿಯಾಗಿದ್ರು. ಹೌದಾ. ಆಮೇಲೆ ಅವರಲ್ಲಿದ್ದಂತಹ ಲೋಕಾನುಭವ, ಜೀವನಾನುಭವ ಈ ಎಲ್ಲಾ ಅಂಶಗಳು ಅವರನ್ನ ಮಹಾನ್ ನಾಯಕನಾಗಿ ಮಾಡಲಿಕ್ಕೆ ಪೂರಕ ಆಗಿರುವಂತಹ ಅಂಶಗಳು. ಹಾಗಾಗಿ ಅವರಲ್ಲಿರ್ತಕ್ಕಂಥ ಈ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗ್ತಾರೆ. ಎಲ್ಲ ಅಂಶಗಳು ಅದಕ್ಕೆ ಕಾರಣ ಆಗ್ತವೆ. ಇಷ್ಟು ರಾಧಾಕೃಷ್ಣನ್ರವರ ಬಗ್ಗೆ ಇರುವಂತಹ ಗದ್ಯ ಭಾಗ. ಆದರ್ಶ ಶಿಕ್ಷಕ ಸಂದರ್ಭದಲ್ಲಿ ರಾಧಾಕೃಷ್ಣ ನಿಜವಾಗ್ಲೂ ಆ ವ್ಯಕ್ತಿ ಆದರ್ಶವಾಗಿರುತ್ತಾರೆ. ಕೊಟ್ಟೆ ಬಿಟ್ಟಿದ್ದಾರೆ ನೋಡಿ, ಆದರ್ಶ ಶಿಕ್ಷಕ ಅಂದ್ರೆ ಇನ್ನೊಬ್ಬರಿಗೆ ಮಾದರಿಯಾಗಿರುವಂತಹ ವ್ಯಕ್ತಿ ರಾಧಾಕೃಷ್ಣ ಅಂತೇಳಿ. ಇಷ್ಟು ಇಲ್ಲಿಗೆ ಈ ಗದ್ಯ ಭಾಗ ಮುಕ್ತಾಯ ಆಗುತ್ತೆ. ನೀವು ಇದರ ನೋಟ್ಸ್ ಅನ್ನು ಬರಬೇಕಾಗುತ್ತೆ. ಇದರಲ್ಲಿರುವಂತಹ 1 ವಾಕ್ಯದ ಪ್ರಶ್ನೆಗಳು, 3-4 ವಾಕ್ಯದ ಪ್ರಶ್ನೆಗಳು ಮತ್ತು 8-10 ವಾಕ್ಯದ ಪ್ರಶ್ನೆಗಳು, ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯೋದು ಅಲ್ವಾ. ಮತ್ತೆ ಯಾವುದು ಬಹು ಆಯ್ಕೆ ಪ್ರಶ್ನೋತ್ತರಗಳು ಸಹ ಈ ಗದ್ಯ ಭಾಗದಲ್ಲಿದ್ದಾವೆ, ಅವುಗಳನ್ನು ಸಹ ಬರೀರಿ. ಮತ್ತೆ ಹೊಂದಿಸಿ ಬರೆಯಿರಿ, ಅದರಲ್ಲಿ ಸಹ ಕೆಲವೊಂದು ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯುವಂಥದ್ದಿದೆ, ಅವುಗಳನ್ನು ಸಹ ಬರೀರಿ. ಇಷ್ಟು ಗದ್ಯ ಭಾಗ. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಗದ್ಯವನ್ನು ನೋಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ.